ಆ ಪ್ರಶ್ನೆಗೆ ನಾನು ನೇರವಾಗಿ ಬರಲ್ಲ ಅಂತ ಹೇಳಿದ್ದೆ ನಾನು. ಹೇಳೇವಲ್ರಿ? ಹೇಳಿದ ಕೂಡಲೇ ಅವ್ರು ಸರ್ ಅಂದ್ರು, ಏನಂದ್ರು? ಹೇಳಬೇಕಾಗಿತ್ತು ಪುಂಡ್ಲಿಕಣ್ಣ ಆತಂದ್ರು ಅವರು ಅಂತಾರಲ್ರಿ. ಖರೆ ನನಗೆ ಗೊತ್ತಿರ್ಲಾರ್ದೆ ನನಗೆ ಹೇಳಕ್ ಬರೋದಿಲ್ಲ. ಖರೆ ನಾ 2 ಪ್ರಶ್ನೆ ಕೇಳಿದೆ ಅವರಿಗೆ. ಹೌದು, ಕೇಳವಲ್ಲ. ಏನ್ ಕೇಳಿದೀವಿ? ಏನೇನು? ಅಮೋಕ್ಷಿತನು ಪೂರ್ವ ಜನ್ಮದಲ್ಲಿ ಏನೆಂದು ಹೆಸರುವಾಸಿಯಾಗಿದ್ದನು. ಹೌದಪ್ಪ, ಹಿಂಗ್ ಕೇಳೇವಿ. ಒಂದು ಕೇಳಿದ್ದೆ. ಇನ್ನೊಂದು ಏನಂತ ಕೇಳಿದ್ರ, ನಮ್ಮ ಮಾಳಿಂಗನ ಸಂತತಿ ಒಳಗ ಶಿವನ ಸಲಗದ ಗೂಳಿ ತುಕಪ್ರಾಯ ಬಾಣ ಹೊಡ್ಕೊಂಡು ಧರಣಿಗೆ ಬಿದ್ದಾಗ ಆ ಕೆಲವರನ್ನು ತಪ್ಪಿಸ್ಕೊಂಡು ಶಿವನ ಸಲಗದ ಗೂಳಿ ಕಾಲಕ್ಕೆದ್ರೆ ಡರಿ ಹೊಡೆದಾಗ, ಹಾಗೇನು ಕೂಡ ಅಮೋಕ್ಷದ ಮಠ ಮನೆ ಒಳಗ ಮಾಧುಲಿಂಗನ ಗೂಳಿ ಕಾಲಕ್ಕೆದ್ರೆ ಡರಿ ಹೊಡೆದಾಗ, ಹೌದು, ಇನ್ನ ಒಂದು ಗೂಳಿ ಅಮೋಕ್ಷದ ಸಂತತಿ ಒಳಗ ಕಾಲಕ್ಕೆದ್ರೆ ಡರಿ ಹೊಡೆದಾಗ, ಆ ಗೂಳಿ ಯಾರ್ದು ಅಂದ ಕೂಡಲೇನೆ ಹೌದು ಸಿದ್ಧನ ಗೂಳಿ ಅಂತ ಹೇಳ್ಯಾರ್ರಿ. ಅದು ಅನುಸಾರ ಅಲ್ಲ. ಅದು ಹೌದು. ಹೆಂಗಪ್ಪ ಅನ್ಸಾರ? ಅದು ಮಾಧುಲಿಂಗನ ಗೂಳಿ ಅಲ್ಲ, ಅದು ಅಮೋಕ್ಷದನ ಗೂಳಿ. ಹೌದು, ಅದು ಹೌದು ಸಿದ್ಧನ ಗೂಳಿ ಅಲ್ಲ, ಅಮೋಘ ಸಿದ್ಧನ ಗೂಳಿ. ಹೌದು ಸಿದ್ಧನ ಗೂಳಿ ಅಲ್ಲ, ಅದು ಅಮೋಘ ಸಿದ್ಧನ ಗೂಳಿ. ಕಾಲಕ್ಕೆ ಡರಿ ಹೊಡೆದಾಗ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಅನುಸಾರ ನಾನೇ ಮಾಡೀನಿ. ಇದು ಇನ್ನ ಒಂದು ಪ್ರಶ್ನೆ. ಇನ್ನೊಂದು ಅಮೋಘ ಸಿದ್ಧನು ಪೂರ್ವ ಜನ್ಮದಲ್ಲಿ ಏನೆಂದು ಹೆಸರುವಾಸಿಯಾಗಿದ್ದನು ಹೇಳಿ ನಾ ಕೇಳದ ಕೂಡಲೇನೆ ಅವರು ಅಂಬ ಋಷಿ ಅಂತ ಹೇಳಿದ್ರು. ಇದನ್ನು ಸರ್ವತ್ರ ತಪ್ಪೈತಿ. ಹೌದು, ಇದು ಅನುಸಾರ ಏನಂತ ಕೇಳಿದ್ರ, ಏನ್ರಿ? ಪ್ರಳಯ ರುದ್ರ ಅಂತ ಹೇಳಿ ಹೆಸರುವಾಸಿಯಾಗಿದ್ದನು. ಹೌದು, ಪೂರ್ವದಲ್ಲಿ ಪ್ರಳಯ ರುದ್ರ ಅಂತ ಹೇಳಿ ಹೆಸರುವಾಸಿಯಾಗಿದ್ದನು. ಹಿಂಗ ಅಂತಾರ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನೇ ಆನ್ಸರ್ ಮಾಡೀನಿ ನಾನು. ಸಭಾಪತಿಯಲ್ಲಿ ಸಹ ವಿಜ್ಞಾಪನೆ. ಪುಂಡ್ಲಿಕನ ಸರ್ಗಳ ಕೇಳಿದ ಪ್ರಶ್ನೆಕ ಹೌದು ನಮ್ಮ ಹನುಮಂತ ಸರ್ಗಳು ಹೇಳಿರ. ಹೌದು, ಆ ಪ್ರಶ್ನೆ ಅಲ್ಲ, ಅವು ತಪ್ಪದವು. ಆನ್ಸರ್ ಹಿಂಗೈತೆ ನಾವು ಹೇಳೇವಿ. ಆನ್ಸರ್ ಹಿಂಗೈತೆ ಅಂತ ಪುಂಡ್ಲಿಕನವರು ಹೇಳ್ಯಾರ. ಇನ್ನು ಹನುಮಂತ ಸರ್ಗಳ ಹೌದು, ಅವ್ರು ಹೇಳಿದ ತಪ್ಪ, ಇವ್ರು ಹೇಳಿದ ಕರೆ. ಹೌದು, ಪುಂಡ್ಲಿಕನಗಳ ಹೇಳಿದ ಕರೆ ಅಂತಂದ್ರು ಹಂಗ, ಇವ್ರ ಅಮೋಘ ಸಿದ್ಧನ ಗೂಳಿ ಅಂದ್ರ. ಹೌದು, ಯಾವ ಜಾಗದಾಗ್ರಿ? ಗಿರ್ಗಾಂವದಾಗ ಅಮೋಘ ಸಿದ್ಧನ ಗೂಳಿ ಅಂತೇಳಿ ಪುಂಡ್ಲಿಕನವರು ಹೇಳ್ಯಾರ. ಅವರ ಹೌದು ಸಿದ್ಧನ ಗೂಳಿ ಬೇವರಿಗೆ ಆಗತ್ತೆ ಅವ್ರು ಹೇಳ್ಯಾರ. ಗಿರ್ಗಾಂವ್ ಸೀಮ್ಯಾಗ ಅಮೋಘ ಸಿದ್ಧನ ಗೂಳಿ ಅಂತ ಇವ್ರು ಹೇಳ್ಯಾರು. ಅವ್ರ ಹೌದು ಸಿದ್ಧನ ಗೂಳಿ ಬೇವರಿಗೆ ಆಗತ್ತೆ ಅವ್ರು ಹೇಳ್ಯಾರ. ಅದನ್ನ ಕರೆ ತಪ್ಪ ಅವ್ರು ಬರೋಣ ನಿರ್ಣಯ ಮಾಡೋಣ. ಈಗ ಅವರು ಬರ್ಲಿ ಹಂಗಲ್ಲ. ಈಗ ಅದನ್ನು ವಿಚಾರ ಮಾಡಕ್ ಬೇಕಲ್ಲ. ಈಗ ಅವ್ರ ಆಧಾರ ಕೊಟ್ಟಾರ, ನೀವು ಆಧಾರ ಐತಿ? ಆಧಾರ ಇತ್ತಂದ್ರೆ ಇದಕ್ಕೆ ಹೆಂಗ್ ಮಾಡೋದು? ಈಗ ಯಾವ ಉದ್ರಾಗ ಆಧಾರ ಇಲ್ಲ. ಈಗ ನಿಮ್ಗೂ ಆಧಾರ ಐತಿ, ಅವ್ರಿಗೂ ಆಧಾರ ಈ ಪ್ರಕಾರ ತೋರಿಸ್ಯಾರ. ಹೌದಿಲ್ಲ? ಅದನ್ನ ನಿರ್ಣಯಕ್ಕೆ ಕಮಿಟಿ ಅವ್ರು ಮಾಡ್ಬೇಕಲ್ಲ. ಹೌದಿಲ್ಲ? ಈಗ ಅವ್ರಿ ನೀವು ಕೇಳಿದ ಪ್ರಶ್ನೆ ತಪ್ಪ ಅದಾವು, ಇವು ಹೆಂಗದಾವ ನೀವು ಹೇಳಿ. ಹೌದಿಲ್ರಿ? ಇನ್ನು ಅವ್ರು ಕೇಳ್ಯಾರ ಪ್ರಶ್ನೆ. ಹೌದಿಲ್ಲ? ಅದನ್ನ ಮುಂದುವರೆದ್ರಿ ನೀವ್ ಹೇಳಿ ಕೇಳ್ರಿ. ಅದನ್ನ ಕಮಿಟಿ ನಾವು ವಿಚಾರ ಮಾಡೋಣ. ಹೌದಿಲ್ಲ? ನೀವು ವಿಚಾರ ಮಾಡ್ಬೇಕು, ಸರ್ ಅವ್ರು ವಿಚಾರ ಮಾಡಕ್ ಬರಲ್ರಿ. ಅವ್ರು ಈಗ ಅವ್ರು ನಮ್ದೇ ಕರೆಕ್ಟ್ ಅದ. ಹೌದಿಲ್ಲ? ಈಗ ನಿಮ್ ಹೊಲದ ಉತ್ತಾರಿ, ನಿಮ್ ಹೊಲ ಎಷ್ಟದ, ನಿಮ್ದು ಹೆಂಗ್ ಉತ್ತಾರಿ ಅನ್ನೋದು ನಿಮಗ್ ಗೊತ್ತಿರ್ತದೆ. ನಾನು ಹೊಲದ ಉತ್ತಾರದ ಬಗ್ಗೆ ನಾನು ಹೇಳಿರ್ತೀನಿ. ನಾನು ಹೊಲದ ಉತ್ತಾರಿ ಹಿಂಗ್ಯದ ಅಂತೇಳಿ
ನಾ ಹೇಳಿರ್ತೀನಿ ಹೌದು. ಅವ್ರ ಅಂದಾಜ್ ಮ್ಯಾಗ ಹೇಳಿರ್ತಾರ ಅವ್ರು ನಾನು ಕರೆಕ್ಟ್ ಆಗಿ ಹೇಳಿರ್ತೀನಿ ನಾನು ಹೌದು. ಮತ್ತ ನಂದು ಈ ತಪ್ಪುಗಳಿಕ ಅವ್ರ ಸರ್ ಬರಲ್ಲ ಅವ್ರು ಕರೆಕ್ಟ್ ಅಂತ ಹೇಳ್ತಾರ ಅವ್ರು ನಾ ಅಂದಾಜ್ ಮ್ಯಾಗ ಹೇಳದೀನಿ ಪುಂಡ್ಲಿಕ್ಕನ ಹೊಲ ಇಷ್ಟೇ ಅದ ಅಂತ ಹೇಳ್ತಾರ ಅವ್ರು ಅಂದಾಜ್ ಮ್ಯಾಗ ಹೇಳದವ್ರು ಖರೆ ನನ್ನ ಹೊಲ ಇಷ್ಟೇ ಅದ ಅಂತ ನಾ ದಿನ ಹೋಗಿ ಬಂದೀನಿ ನಾನು ಅದಕ್ಕೆ ನಾ ಹೇಳಿದೆ ನಿಮಗೆ ನೀವು ಆ ದಿವಸ ಹೊಲಕ್ಕೆ ಹೋಗಿ ಬಂದಾರೆ ನೀವು ಕರೆಕ್ಟ್ ಹೇಳ್ತಾರೆ ಅವ್ರ ಅಂದಾಜ್ ಹೇಳ್ಯಾರ ಅಂದಾಜ್ ಮ್ಯಾಗ ತಪ್ಪು ಯಾರು ಇದ್ರಾಗ ಇಲ್ಲಿ ಕಮಿಟಿ ಅವ್ರು ನಿರ್ಣಯ ಮಾಡ್ಬೇಕು ನೀವು ಅದನ್ನ. ಕಮಿಟಿ ಅವ್ರು ನಿರ್ಣಯ ಮಾಡ್ಬೇಕು ಮುಂದುವರ್ಸ ಅದನ್ನು ನೋಡ್ಲು ಅವರು ನಮಗ್ ಸಿದ್ಧಾಟಿಗೆ ಒಳಗ ಪ್ರಶ್ನೆ ಕೇಳಿದ್ರು ಅವರು ಮತ್ತೆ ಯಾರು ಕೇಳಿರಲ್ರಿ ಸಿದ್ಧಾಟಿಗೆ ಒಳಗ ಆ ರೇವಣ ಸಿದ್ಧನು ಆ ಯೋಗದಾಗ ಎಷ್ಟು ವರ್ಷ ಸಂಚಾರ ಮಾಡಿದನು ಕೇಳ್ಯಾರಿ ಹಿಂಗ್ ಕೇಳ್ಯಾರ ಸಿದ್ಧಾಟಿಗೆ ಅಂದ್ರೆ ಹೆಂಗ ಬರ್ತದ ಗೊತ್ತದನು ಹಿರಿಯರು ಹೇಳಿದ ವಾಡಿಕೆ ಪ್ರಕಾರ ಬರ್ತದ ಅದು ಇದು ರೇವಣ ಸಿದ್ಧರ ಬಗ್ಗೆ ನಾವು ಒಪ್ಕೋತೀವಿ ನನಗ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ನೋಡು 12 ವರ್ಷ ಸಂಚಾರ ಮಾಡ್ಯಾನ ಅಂತ ಹೇಳಿ ನಮಗ ಹಿಂಗ ಗೊತ್ತದ ಅದೇನು ವೇತಾಯಿ ರಾಕ್ಷಸಿ ಆ ಒಬ್ಬಕ್ಕೆ ಹಾಲು ಮತ್ತದ ಹೆಣ್ಣು ಮಗಳು ಕೂದಲು ಹಿಡಿದು ನೆಲಕ್ಕೆ ಹೊಡೆದು ಸಂಹಾರ ಮಾಡ್ಯಾಳ ಅಂತ ಹೇಳಿ ಅದಕ್ಕೆ ಕೇಳ್ಯಾರ ಅದು ಹೆಂಗ್ ಸಿದ್ಧಾಟಿ ಒಳಗ್ ಬರ್ತದ ನನಗೂ ಗೊತ್ತಿಲ್ಲ ಇಲ್ಲ ಹಾಲು ಮತ್ತದ ಹೆಣ್ಣು ಮಗಳು ಹೌದು ಕರೆ ಒಪ್ಕೋತೀನಿ ನಾನು ಎಷ್ಟೋ ಮಂದಿ ಹಾಲು ಮತ್ತದ ಹೆಣ್ಣು ಮಕ್ಕಳು ಅದಾರ ಅವರು ನಮ್ಮೂರಾಗನು ನಮ್ಮ ಜಡಿತಲಿ ಪೂಜಾರಿಗಳು ಕುದುರೆ ಹೊಟ್ಟೆ ಅಂತ ಕೂನ ಹೇಳ್ಯಾರ ಅವರು ಮತ್ತೆ ಅದು ಬಂದು ಕೇಳೋಣ ಇಲ್ಲಿ ಗೊತ್ತ ಹಂಗ ಆಗ್ತದ ಅದು ಸಿದ್ಧಾಟಿಗೆ ನಡೆದಿರ್ತದ ಖರೆ ಅಂದ್ರ ಇಲ್ಲಿ ಏನು ನನ್ನ ಮಾಳಿಂಗ್ರನ ಮಕ್ಕಳೊಳಗ ನಾನು ಎಷ್ಟು ಮಂದಿ ಮೊಮ್ಮಕ್ಕಳೊಳಗ ಹಿಂಗ್ ಕೇಳಿನಲ್ಲ ಇದ್ರಾಗ ಏನ್ರ ಕೇಳಿದ್ರ ಸ್ವಲ್ಪ ಪ್ರಯತ್ನ ಮಾಡ್ಬೋದು ಯಾರೋ ಒಬ್ರು ಒಂದು ಊರಾಗ ಆಗಿಲ್ಲನಲ್ಲ ಆಗಿರ್ತಾವು ಇಲ್ಲಿ ಅಮೋಕ್ಷದನ ಸಂತತಿ ಹೆಂಗಪ್ಪ ಅಂತ ಕೇಳಿದ್ರ ಅಮೋಕ್ಷದನ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ಹೊರಗಿನ ಮಕ್ಕಳು 4 ಮಂದಿ ಹೊಟ್ಟಿಲಿ 21 ಮಂದಿ ಧರ್ಮರು 21 ಮಂದಿ ಧರ್ಮರ ಹೊಟ್ಟಿಲಿ 101 ಮಂದಿ 101 ಮಂದಿ ಧರ್ಮರ ಹೊಟ್ಟಿಲಿ 1700 ಮಂದಿ ನಾ ಹೆಂಗ ಅಮೋಕ್ಷಿದ್ದ ಹಿಂಗ್ ಹೆಂಗ್ ಕೇಳಕತ್ತೀನಲ್ಲ ನನ್ನ ಪ್ರಶ್ನೆ ಹೆಂಗದಾವು ಅವ್ರ ಪ್ರಶ್ನೆ ಹೆಂಗದಾವು ರೇವಣ ಸಿದ್ಧ ಅಂದಾರ ನಾ ಒಪ್ಕೋತೀನಿ ಅದಕ್ಕ ರೇವಣ ಸಿದ್ಧಂದರು ಅದಕ್ಕೆ ಒಪ್ಕೊಂಡ್ರೆ ಕರೆಕ್ಟ್ ಐತಿ ಹಾಲು ಮತ್ತದ ಹೆಣ್ಣು ಮಕ್ಕಳ ಅಂದ ನಿಮ್ ಹಾಲು ಮತ್ತದ ಒಳಗ ಬಂದಳ ಆಯ್ತು ಹಾಲು ಮತ್ತದ ಅಂದ್ರೆ ಹೆಂಗ್ರಿ ನೀವ್ ಹೆಂಗ್ ಅದ ನನಗ್ ಬರಲ್ರಿ ಅದು ಆಯ್ತು ನನಗ್ ಬರಲ್ಲ ಅಂದ್ರ ವ್ಯವಹಾರ ಮುಗಿತ ನನಗ್ ಬರಲ್ಲ ಮುಂದಿನ್ರಿ ಮುಂದೆ ಯಾವಾಗ ಹೋಗ್ಲಿ ಹೌದು ಇವ್ರು ಒಪ್ಕೋಬೇಕು ಅವ್ರಿಗೆ ಹೇಳ್ಬೇಕಲ್ಲ ಪ್ರಶ್ನೆ ಆ ಕಲ್ಲೂರ ಗ್ರಾಮದಲ್ಲಿ ಆ ವಿಭೂತಿ ಒಡೆಯನ ಯಾವ ಆಚರಣೆಯನ್ನ ನೋಡಬಹುದು ಒಂದನೇ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಅಮೋಘ ಸಿದ್ಧನ ಯಾವ ದೇವತೆಯ ಜಾತ್ರೆಯ ವಿವರಗಳು ಈ ಮಾತನ್ನು ಸ್ಪಷ್ಟಪಡಿಸುತ್ತದೆ ಇದು ಎರಡನೇ ಪ್ರಶ್ನೆ ಆ ಕಲ್ಲೂರು ಗ್ರಾಮದಲ್ಲಿ ವಿಭೂತಿ ಒಡೆಯನ ಯಾವ ಆಚರಣೆಯನ್ನು ನೋಡಬಹುದು ಒಂದನೇದು ಅಮೋಘ ಸಿದ್ಧನ ಯಾವ ದೇವತೆಯ ಜಾತ್ರೆಯ ವಿವರಗಳು ಈ ಮಾತನ್ನು ಸ್ಪಷ್ಟಪಡಿಸುತ್ತದೆ ಎರಡನೇದು